17ನೇ ಪ್ರಶ್ನೆ ಗಮನಿಸಿ. ಒಂದು ಸಮಾಂತರ ಶ್ರೇಣಿಯಲ್ಲಿ 20 ಪದಗಳಿವೆ. ಮೊದಲ ಪದ 2 ಮತ್ತು ಕೊನೆಯ ಪದ 78 ಆಗಿದ್ದಾಗ ಸಮಾಂತರ ಶ್ರೇಣಿಯು. ಇಲ್ಲಿ ದತ್ತಾಂಶಗಳನ್ನ ಗುರುತಿಸಿ ಸಾಮಾನ್ಯ ವ್ಯತ್ಯಾಸ ಡಿ ಅನ್ನ ಲೆಕ್ಕ ಹಾಕೋಣ. ಸೊ ಇಲ್ಲಿ ಸಮಾಂತರ ಶ್ರೇಣಿಯ ಎನ್ನೇ ಪದದ ಸೂತ್ರ ಏನಾಗುತ್ತೆ ಹೇಳಿ, an is equal to a plus n minus 1 into d. ಸೊ ಇಲ್ಲಿ ದತ್ತಾಂಶದಲ್ಲಿ ಮೊದಲನೆಯ ಪದ 2, ಕೊನೆಯ ಪದ an is equal to 78. ಸೊ ಇಲ್ಲಿ ಪದಗಳ ಸಂಖ್ಯೆ n ಎಷ್ಟಿದೆ ಹೇಳಿ, 20. ಸೊ ಸಾಮಾನ್ಯ ವ್ಯತ್ಯಾಸ ಡಿ ಅನ್ನ ಕಂಡುಹಿಡಿಯೋಣ. ಸೊ ಇದೇನಾಗುತ್ತೆ, ಸೂತ್ರದಲ್ಲಿ ಮೌಲ್ಯಗಳನ್ನ ಆದೇಶಿಸಿದಾಗ 78 is equal to 2 plus 20 minus 1 19 ಟಿ ಆಗುತ್ತೆ. ಸೊ 78 minus 2 is equal to 19 ಡಿ. ಸೊ 76 is equal to 19 ಡಿ. ಸೊ ಇಲ್ಲಿ ಡಿ ಅನ್ನ ಕಂಡುಹಿಡಿಯಬೇಕು. ಡಿ is equal to 76 divided by 19. ಸೊ 19 ಒಂದ್ಲೆ 19 ನಾಲ್ಕಲೆ. ಸೊ ಏನಾಗುತ್ತೆ, ಡಿ is equal to 4 ಆಗುತ್ತೆ. ಓಕೆ, ಸೊ ಇದೇನಾಯ್ತು, ಸಾಮಾನ್ಯ ವ್ಯತ್ಯಾಸ ಡಿ ಎಷ್ಟಾಗಿದೆ, 4 ಆಗಿದೆ. ಸೊ ಇಲ್ಲಿ ಮೊದಲ ಪದಕ್ಕೆ ಸೇರಿಸುವ ಮೂಲಕ ನಾವು ಡಿ ಅನ್ನ ಸೇರಿಸುವ ಮೂಲಕ ಏನ್ ಮಾಡ್ಬೋದು, ಮುಂದಿನ ಪದವನ್ನ ಕಂಡುಹಿಡಿಬಹುದು ಅಲ್ವಾ. ಸೊ ಹಾಗಾಗಿ ಇಲ್ಲಿ ಎರಡನೆಯ ಪದ ಏನಾಗುತ್ತೆ, a2 is equal to a plus d is equal to ಏನಾಗುತ್ತೆ, ಮೊದಲನೆಯ ಪದ ಪ್ಲಸ್ ಡಿ. 6 a3 is equal to a plus d. a2 plus d ಆಗತ್ತೆ, ಅಥವಾ ನೀವು a plus 2d ಅಂತ ಕೂಡ ಬರಿಬಹುದು. a2 plus d ಅಥವಾ a3 ಅಂದ್ರೆ a plus 2d. ಓಕೆ, ಸೊ ಇದೇನಾಗುತ್ತೆ, 6 plus 4 is equal to 10 ಆಗತ್ತೆ. ಸೊ ಹಾಗಾಗಿ ಸಮಾಂತರ ಶ್ರೇಣಿಯು 2, 6, 10 ಆಗಿದೆ. ಸೊ ಇಲ್ಲಿ ಸರಿಯಾದ ಆಯ್ಕೆ ಯಾವ್ದಾಗತ್ತೆ ಹೇಳಿ, ಸಿ ಆಗತ್ತೆ.